सिद्धिविनायक मंदिर मार्केट कारवार। ओम गणपते नमो नमः। श्री सिद्धिविनायक प्रसन्न संडे मार्केट कारवार। ಶ್ರೀ ಸಿದ್ಧಿವಿನಾಯಕ ಮಂದಿರ ಸಂಡೇ ಮಾರ್ಕೆಟ್ ಕಾರವಾರ। ಇವತ್ತು ವಿನಾಯಕ ಚತುರ್ಥಿ. ನಮ್ಮ ಜೊತೆ ಲಕ್ಷ್ಮೀ ನಾರಾಯಣ ಭಟ್ ಅವರಿದ್ದಾರೆ. ಭಟ್ರೆ, ಈ ವಿನಾಯಕ ಚತುರ್ಥಿ ಪ್ರತಿ ತಿಂಗಳ ಬರ್ತದೆ, ಅದರ ಮಹತ್ವ ಏನು ಸರ್? ವಿಶೇಷವಾಗಿ ಗಣೇಶ ಚತುರ್ಥಿಯ ಉತ್ಸವದಲ್ಲಿ ಏನು ಒಂದು ನಾವು ಇಡೀ ವರ್ಷದಲ್ಲಿ ಚೌತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ, ವರ್ಷದಲ್ಲಿ ಒಂದು ಸಲ. ಆ ಒಂದು ಚತುರ್ಥಿಯ ಸಂದರ್ಭದಲ್ಲಿ ಏನು ಆಚರಣೆ ಮಾಡ್ತೇವೋ ಅದೇ ವಿನಾಯಕ ಚತುರ್ಥಿ. ಅಂದರೆ ಪ್ರತಿ ತಿಂಗಳಲ್ಲಿಯೂ ಕೂಡ ಒಂದು ಗಣಪತಿಯ ಆರಾಧನೆ ಮಾಡುವಂಥ ಒಂದು ವಿನಾಯಕ ಚತುರ್ಥಿ ಅಂತ ನಾವು ಕರೀತೇವೆ. ವಿಶೇಷವಾಗಿ ಭಕ್ತಾದಿಗಳಿಗೆ ಈ ವಿನಾಯಕಿಯ ಬಗ್ಗೆ ತುಂಬ ಮಹತ್ವವಾದಂಥ ವಿಷಯವನ್ನು ತಿಳ್ಕೊಂಡಿರೋದು ತುಂಬ ಜನರು ಕಡಿಮೆ ಇದ್ದಾರೆ. ಸಂಕಷ್ಟ ಚತುರ್ಥಿ ಎಲ್ಲ ಜನರು ಆಚರಣೆಯನ್ನು ಮಾಡ್ತಾರೆ, ಆದರೆ ವಿನಾಯಕಿ ಚತುರ್ಥಿಯ ವಿಶೇಷತೆ ಜನರಿಗೆ ಗೊತ್ತಿಲ್ಲದೇ ಇರುವ ಕಾರಣ ಈ ಒಂದು ವಿನಾಯಕಿಯನ್ನು ಆಚರಣೆ ಮಾಡುವ ಜನರು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಅಂದರೆ ಇದರ ಮಹತ್ವ ಏನು ಕೇಳಿದ್ರೆ, ಗಣೇಶ ಚತುರ್ಥಿ ಏನು ಉತ್ಸವ ನಡೀತದೆಯೋ ಆ ಉತ್ಸವದಲ್ಲಿಯೇ ಈ ವಿನಾಯಕ ಚತುರ್ಥಿ. ಅಂದರೆ ಈಗ ಶ್ರಾವಣ ಮಾಸದ ವಿನಾಯಕ ಚತುರ್ಥಿ ಇವತ್ತಿನ ದಿವಸ, ಈಗ ಮುಂದಿನ ದಿವಸ ಬರುವುದೇ ಗಣೇಶ ಚತುರ್ಥಿಯ ಉತ್ಸವ. ಅದರಲ್ಲಿ ಈ ಒಂದು ಕಾರವಾರದ ಹೃದಯ ಭಾಗದಲ್ಲಿರುವಂಥ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ಈ ವಿನಾಯಕಿ ದಿವಸ ಸತ್ಯ ಗಣಪತಿ ವ್ರತವನ್ನು ಪ್ರತಿ ವಿನಾಯಕಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅಂದರೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿಯೂ ಕೂಡ ಈ ವಿನಾಯಕಿಯ ದಿನವೇ ಆಗಿರುತ್ತದೆ. ಅದೇ ದಿವಸ ಗಣೇಶ ಚತುರ್ಥಿ. ಈ ಸತ್ಯ ಗಣಪತಿ ವ್ರತವನ್ನು ಆ ದಿನವೂ ಕೂಡ ಮಾಡ್ತೇವೆ. ಈಗ ಕಾರವಾರದಲ್ಲಿ ಸುಮಾರು ಜನರಿಗೆ ಗೊತ್ತಾಗಿದೆ, ಅಂದರೆ ವಿನಾಯಕಿಯಲ್ಲಿ ಈ ಒಂದು ಸನ್ನಿಧಿಯಲ್ಲಿ ಸತ್ಯ ಗಣಪತಿ ವ್ರತವನ್ನು ಮಾಡ್ತಾ ಇರೋದರಿಂದ ಈಗ ಸುಮಾರು ಜನರಿಗೆ ಈ ವಿನಾಯಕಿಯನ್ನು ಈ ರೀತಿ ಆಚರಣೆ ಮಾಡ್ತಾರೆ ಹೇಳುವಂಥದ್ದು ಜನರಿಗೆ ಗೊತ್ತಾಗಿದೆ. ಗಣಪತಿ ಜನ್ಮದಿನ? ಹಾಂ, ಗಣಪತಿಯ ಜನ್ಮದಿನ. ಮತ್ತು ಗಣಪತಿಗೆ ಮೋದಕ ಯಾಕೆ ಪ್ರಿಯ? ಅದೇ ಗಣಪತಿಗೆ ಇಷ್ಟವಾಗಿರೋದರಲ್ಲಿ ಮೋದಕ ವಿಶೇಷತೆ ಇದೆ. ಆ ವಿಶೇಷದಲ್ಲಿ ಅಂದರೆ ಅಲ್ಲಿ ದ್ರವ್ಯಗಳನ್ನು ಹಾಕಿ ಅದನ್ನು ಮೋದಕದವನ್ನು ಕಟ್ಟಿರ್ತಾರೆ. ಯಾಕೆ ಕೇಳಿದ್ರೆ ಅವನು ಕೈಯಲ್ಲಿ ಯಾವಾಗಲೂ ಹಿಡ್ಕೊಂಡಿರುವಂಥ ಒಂದು ಕಜ್ಜಾಯದ ವಸ್ತು. ನೈವೇದ್ಯದ ಸ್ವರೂಪದಲ್ಲಿಯೂ ಕೂಡ ಮೋದಕ ನೈವೇದ್ಯ ಅಂದರೆ ಗಣಪತಿಗೆ ಇಷ್ಟವಾಗಿರುವಂಥದ್ದು. ಮತ್ತು ಮೌರ್ಯ ಅಂತ ಅವರಿಗೆ ಇದು ನಾಮಕರಣ ಆಗಿದಲ್ಲ, ಅದು ನಾಮಕರಣ ಅಂತ ಮೌರ್ಯ? ಹೌದು, ಮೋರಯ್ಯ ನಾಮಕರಣ ಅಂದರೆ ನಮ್ಮ ಮನಸ್ಸಿಗೆ ಸಂತೋಷ ಆಗೋಗೋಸ್ಕರ ನಾವು ಮೋರಯ್ಯ ಅಂತ ಕರಿತೇವೆ ಹೊರತಾಗಿ ಅದರಲ್ಲಿ ವಿಶೇಷತೆ ಏನು ಕೇಳಿದ್ರೆ ನಮ್ಮ ಮನಸ್ಸಿಗೆ ಸಂತೋಷವಾಗಲಿ, ನಮಗೆ ಏನು ಕೇಳಿದ್ರೆ ಯಾವತ್ತೂ ಕೂಡ ನೀನು ನಮ್ಗೆ ಬೇಕು ಹೇಳುವಂಥ ರೀತಿಯಲ್ಲಿ, ಅಂದರೆ ಮೋರಯ್ಯ ಮತ್ತು ಪುನಃ ಬಾ ಹೇಳುವಂಥ ರೀತಿಯಲ್ಲಿ ಆಗಿರ್ತದೆ. ಮತ್ತು ಗಣಪತಿ ಅಂದರೆ ಅವ್ರಿಗೆ ಭಾಳಷ್ಟು ನಾಮಕರಣ ಆಗಿದೆ. ವಿನಾಯಕ, ಸಂಕಟ ಮೋಚಕ ಎಲ್ಲ. ಮತ್ತು ಈಶ್ವರ ಪಾರ್ವತಿ ಪುತ್ರ. ಈಗ ನಮ್ಮ ಜೊತೆ ಭಟ್ರು ಎಲ್ಲ ನಮಗೆ ಸವಿಸ್ ನಡೆದಿದ್ದಾರೆ. ಈ ವಿನಾಯಕ ಚತುರ್ಥಿ ಅಂದರೆ ಮಹತ್ವ ಏನಂತ, ಸಿದ್ಧಿವಿನಾಯಕ ಮಾರ್ಕೆಟ್ ಗಣಪತಿ ಇವತ್ತು ವಿನಾಯಕ ಚತುರ್ಥಿ, ಮತ್ತು ಮುಂದಿನ ವಿನಾಯಕ ಚತುರ್ಥಿ ಗಣಪತಿದ ಆಗಮನ ಆಗ್ತದೆ. ಮನೆಯಲ್ಲಿ ಅವ್ರದ್ದು ಪೂಜೆ ಆಗ್ತದೆ, ಮಹಾ ಆರತಿ ಆಗ್ತದೆ. ಮತ್ತು ಗಣಪತಿ ನಮ್ಮ ಎಲ್ಲರ ಸಂಕಷ್ಟ ದೂರ ಮಾಡ್ತಾರೆ. ಇದು ಆತ್ಮವಿಶ್ವಾಸ ಎಲ್ಲರಿಗೆ ಭಕ್ತಜನ ಇರ್ತದೆ. ಅದಕ್ಕೆ ನಾವು ಗಣಪತಿ ಬಾಪ್ಪ ಮೋರ್ಯ.